ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಒಂದು ಚಿಕ್ಕ ಪರಿಹಾರವನ್ನು ಈ ಗುರುವಾರ ರಾತ್ರಿ ಒಳಗೆ ಮಾಡಬೇಕು. ಈ ವರ್ಷದಲ್ಲಿ ಮೊದಲನೆಯ ಗುರುವಾರ ಅಲ್ವಾ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಚಿಕ್ಕ ಕೆಲಸವನ್ನು ಮಾಡಿ ಅದ್ಭುತವನ್ನು ನೋಡ್ತೀರಾ ಅಂತ ಇವತ್ತು ಸಾಯಿ ಸಂದೇಶವನ್ನು ಪ್ರತಿಯೊಬ್ಬರೂ ಕೂಡ ಕೇಳಿದ ನಂತರ ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ 9 ಗಂಟೆ ಒಳಗೆ ಆಚರಿಸೋಣ. ನಿಮ್ಮ ಜೊತೆ ನಾನು ಕೂಡ ಇವತ್ತು ಆಚರಿಸುತ್ತೀನಿ. ನಾವು ಇದೆಲ್ಲ ಕೂಡ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಸಾಯಿಯಪ್ಪ ಸಂದೇಶವನ್ನು ಕೇಳುತ್ತಾ ಇರ್ತೀವಿ. ಯಾಕಂದರೆ ನಮ್ಮ ಜೀವನದಲ್ಲಿ ಯಾವತ್ತೋ ಒಂದು ದಿನ ಖಂಡಿತ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ನಮ್ಮ ನಂಬಿಕೆ. ಸಾಯಿ ಮೇಲೆ ಇರುವಂಥ ನಂಬಿಕೆನ ನಮಗೆ ಆ ಕಷ್ಟಗಳನ್ನು ಸಹಿಸ್ಕೊಂತ ತಾಳ್ಮೆದಿಂದ ಈ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸಾಯಿಯಪ್ಪ ಹೇಳ್ತಾ ಇರುವಂಥ ಸಂದೇಶಗಳನ್ನು ಕೇಳುತ್ತಾ ಈ ಪರಿಹಾರಗಳನ್ನು ಆಚರಿಸುತ್ತೀವಿ, ಹೌದಲ್ವಾ? ಮತ್ತೆ ಈ ವರ್ಷದಲ್ಲಿ ಮೊದಲನೆಯ ಗುರುವಾರ ತಪ್ಪದೆ ರಾತ್ರಿ ಮಲಗುವ ಮುನ್ನ ಈ ಕೆಲಸವನ್ನು ಮಾಡೋಣ. ಇದು ನನಗೆ ಒಬ್ರು ಸಾಯಿ ಭಕ್ತರು ಹೇಳಿದ್ದಾರೆ. ಈ ತರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏನ್ ಬೇಡಿಕೆ ಕೇಳಿದ್ರು ಕೂಡ ಖಂಡಿತ ಸಾಯಿಯಪ್ಪ ವಾಪಸ್ ಕೊಡ್ತಾರೆ. ಇದು ಈ ಗುರುವಾರನೇ ಮಾಡಬೇಕಾ ಅಂದರೆ ಆ ಥರ ಏನೂ ಇಲ್ಲ. ಯಾಕಂದರೆ ಅವರು ಸಾಯಿ ಭಕ್ತರು ಹೇಳಿದ್ದು ಏನಂದರೆ, ಯಾವುದೇ ಗುರುವಾರ ಪರವಾಗಿಲ್ಲ, ನೀವು ಒಂದು ರಾತ್ರಿ ಗುರುವಾರ ರಾತ್ರಿನ ಇದನ್ನು ಮಾಡ್ಬೋದು. ಆದರೆ ಇವತ್ತು ನಾವು ಮಾಡೋದು ತುಂಬ ವಿಶೇಷ, ನಮ್ಮ ಅದೃಷ್ಟ ಅಂತ ನಾವು ಅನ್ಕೊಂತೀವಿ. ಈ ವರ್ಷದಲ್ಲಿ ಮೊದಲನೇ ಗುರುವಾರ ಅಲ್ವಾ, ಎಲ್ಲರೂ ಇದನ್ನು ಮಿಸ್ ಮಾಡದೆ ತಪ್ಪದೆ ಪ್ರಯತ್ನ ಮಾಡೋಣ. ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು ಅಂದರೆ, ಮಲಗುವ ಮುನ್ನ ಹೆಂಗೋ ಊಟ ಮಾಡಿರ್ತೀರಲ್ವಾ, ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಾಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಯಿಯಪ್ಪ ಮುಂದೆ ಒಂದು ಚಿಕ್ಕ ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ಸಾಯಿಯಪ್ಪಗೆ ನೈವೇದ್ಯಕ್ಕಾಗಿ ಸಾಯಿಯಪ್ಪಗೆ ಏನು ನೈವೇದ್ಯ ಇಷ್ಟನೋ ಅದನ್ನು ನೀವು ಪ್ರಿಪೇರ್ ಮಾಡಿಬಿಟ್ಟು ಸಾಯಿಯಪ್ಪ ಮುಂದೆ ಒಂದು ಬೌಲಲ್ಲಿ ಇಡಬೇಕು. ಅದನ್ನು ಇಟ್ಟಿದ ನಂತರ ಸಾಯಿಯಪ್ಪಗೆ ಮನಸ್ಫೂರ್ತಿಯಾಗಿ ನಿಮ್ಮ ಸಂಕಲ್ಪನೆ ಹೇಳ್ಕೊಂತ ಸಾಯಿಯಪ್ಪ ಪಾದಗಳ ಮುಂದೆ ಚಿಲ್ಲರೆ ಇಟ್ಟು ಆರತಿ ಕೊಡಬೇಕು. ಆರತಿ ಕೊಟ್ಟಿದ ನಂತರ ಅಲ್ಲೇ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆಯೋ, ನಿಮ್ಮ ಸಂಕಲ್ಪನೆ ಏನಿದೆಯೋ ಅಥವಾ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನಿದೆಯೋ ಅದನ್ನ ಹೇಳ್ಕೊಂತ, ಈ ವರ್ಷದಲ್ಲಿ ನನಗೆ ಸಂತೋಷವನ್ನು ಕೊಡಪ್ಪ, ನಾನು ಏನೇ ಕೇಳಿದ್ರೂ ಕೂಡ ನನಗೆ ಒಳ್ಳೇದಾಗಬೇಕು, ನನ್ನ ಬೇಡಿಕೆಗಳು ಅಟ್ಲೀಸ್ಟ್ ಈ ವರ್ಷದಲ್ಲಿ ಫುಲ್ಫಿಲ್ ಮಾಡಪ್ಪ ಅಂತ ನೀವು ಸಂಕಲ್ಪನೆ ಮಾಡ್ಕೋಬೇಕು. ಆಮೇಲೆ ಸಾಯಿ ಸಚ್ಚರಿತ್ರನ ಓದ್ಕೋಬೇಕು ಅಥವಾ ಸಾಯಿದು ಒಂದು ಮಂತ್ರವನ್ನು ತಗೊಂಡು ಕುತ್ಕೊಂಡು 108 ಬಾರಿ ಹೇಳ್ಕೋಬೇಕು. ಇದನ್ನೆಲ್ಲ ಮಾಡಿದ ನಂತರ ಸಾಯಿ ಧ್ಯಾನ ಮಾಡ್ಕೊತ ಮಲ್ಕೊಳ್ಳಿ. ಅದು ನೀವು ಸಾಯಿಯಪ್ಪ ಮುಂದೆ ಒಂದು ನೈವೇದ್ಯವನ್ನು ಇಟ್ಟಿರ್ತೀರಲ್ವ, ಆ ನೈವೇದ್ಯವನ್ನು ಇಡೀ ರಾತ್ರಿ ಅಲ್ಲೇ ಇಡಬೇಕು. ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಬಿಟ್ಬಿಡಿ. ನಂತರ ಅದನ್ನ ಬೆಳಗ್ಗಿನ ಜಾವ ಎತ್ಕೊಂಡು ಹೋಗಿ ಆಚೆ ಎಲ್ಲಾದ್ರೂ ಪಕ್ಷಿಗಳು ಅಥವಾ ನಾಯಿಗಳಿದ್ರೆ ಅಲ್ಲಿ ಹಾಕ್ಬೋದು. ಯಾವುದಾದ್ರೂ ಪ್ರಾಣಿ ಬಂದು ತಿಂದ್ರೆ ತಕ್ಷಣ ನೀವು ಅನ್ಕೊಂಡಿರೋದು ನೆರವೇರುತ್ತೆ ಅಂತ ಅದು ಒಂದು ನಂಬಿಕೆ. ಸಾಯಿಯಪ್ಪ ಅದು ನಿಮಗೆ ಒಂದು ಸೂಚನೆ ಮೂಲಕ ಕೊಡ್ತಾರೆ. ಯಾವುದೇ ಪಕ್ಷಿ ಅಥವಾ ಯಾವುದೇ ನಾಯಿ ಬಂದು ತಿಂದ್ರೆ ಅದು ನಿಮಗೆ ಫುಲ್ಫಿಲ್ ಆಗುತ್ತೆ. ನೀವೇನು ಅನ್ಕೊಂಡಿರ್ತೀರೋ ಅದು ಖಂಡಿತ ಸಾಯಿಯಪ್ಪ ಬೇಗ ಕೊಡ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಎಲ್ಲರೂ ಕೂಡ ಈ ಗುರುವಾರ ಪ್ರಯತ್ನ ಮಾಡಿ. ಈ ಗುರುವಾರ ಆಗಿಲ್ಲ, ನಮಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ ಅಂತ ಚಿಂತೆ ಮಾಡಬೇಡಿ. ಕೆಲವೊಬ್ಬರಿಗೆ ಅವಕಾಶ ಸಿಗಲ್ಲ, ಅಂಥವರು ದಯವಿಟ್ಟು ಮುಂದಿನ ಗುರುವಾರ ಪ್ರಯತ್ನ ಮಾಡಿ. ನೀವೇನು ನೈವೇದ್ಯವನ್ನು ಮಾಡಿರ್ತೀರೋ ಅದನ್ನು ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಇಡೀ ರಾತ್ರಿ ಹಂಗೆ ಬಿಟ್ಟು ಬೆಳಗ್ಗಿನ ಜಾವ ಪಕ್ಷಿಗಳಿಗೆ ಅಥವಾ ನಾಯಿಗಳಿಗೆ ಯಾವುದೇ ಒಂದು ಜೀವಿಗೆ ಹಾಕಬೇಕು. ಅದು ತಿಂದರೆ ನೀವು ಅನ್ಕೊಂಡಿರೋದು ಆಗುತ್ತೆ ಅಂತ. ಕೆಲವೊಬ್ರು ಅನ್ಕೋಬೋದು, ಇಷ್ಟೇ ಸಮಯದಲ್ಲಿ ನಾವೇನು ನೈವೇದ್ಯ ಮಾಡಿಬಿಟ್ಟು ಸಾಯಿಯಪ್ಪಗೆ ಕೊಡಬೇಕು ಅಂತ. ಆ ಥರ ಯೋಚನೆ ಮಾಡಬೇಡಿ. ಸಾಯಿಯಪ್ಪಗೆ ಇಷ್ಟಪೂರ್ವಕವಾಗಿ ನಿಮ್ಮ ಮನೆಯಲ್ಲಿ ಸಕ್ಕರೆ ಇದ್ದರೆ ವಿಳೆದೆಲೆಯಲ್ಲಿ ಸಕ್ಕರೆ ಹಾಕಿಬಿಟ್ಟು ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ನೀವು ಸಂಕಲ್ಪನೆ ಮಾಡ್ಕೋಬೋದು. ಬೆಳಗಿನ ಜಾವ ಅದನ್ನು ಯಾವುದಾದ್ರೂ ಜೀವಿಗೆ ಹಾಕ್ಬೋದು ಆ ಸಕ್ಕರೆನ, ಅಥವಾ ಬೆಲ್ಲ ಇಡಬಹುದು. ಅದು ಆಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಹಣ್ಣಿದ್ರೆ ಆ ಹಣ್ಣನ್ನ ವಿಳೆದೆಲೆಯಲ್ಲಿ ಇಟ್ಟು ಸಾಯಿಯಪ್ಪ ಪಾದಗಳ ಮುಂದೆ ಇಡಬಹುದು.
ಮಾಡ್ಬೋದು. ಮತ್ತೆ ಬೆಳಿಗ್ಗಿನ ಜಾವ ನೀವೇನಾದ್ರೂ ಬಾಳೆಹಣ್ಣು ಇಟ್ಟಿದ್ರೆ ಬಾಳೆಹಣ್ಣನ್ನ ತಗೊಂಡು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೆಳಿಗ್ಗೆ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದ್ರೊಳಗೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಬಿಟ್ಟು ಅದನ್ನ ಮತ್ತೆ ಜೀವಿಗೆ ಹಾಕಿ. ಈ ತರ ಹಾಕಿದ್ರೆ ಬೇಗ ಏನಾದ್ರೂ ಬಂದು ತಿನ್ನುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಕೂಡ ಇವತ್ತು ರಾತ್ರಿ ತಪ್ಪದೆ ಪ್ರಯತ್ನ ಮಾಡಿ. ನೀವು ಅನ್ಕೊಂಡಿರೋದು ಬೇಗ ಈಡೇರಬೇಕು ಅಂತ ನಾನು ಕೂಡ ಸಾಯಿ ಅಪ್ಪಗೆ ಬೇಡ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.